ಅವಲ್ಕೆನ್ ಎದ್ದೇಳು, ಸತ್ಯವನ್ನು ಅರಿತುಕೊಳ್ಳಿ. ಮುಂದಿನ ಜನ್ಮದ ದಾರಿಯನ್ನು ಒಂದು ಟ್ರೈಲರ್ ರೂಪದಲ್ಲಿ ತೋರಿಸು ಎಂದು ಬ್ರಹ್ಮಾಂಡವನ್ನು ಸವಾಲು ಹಾಕಿದ ಆತ್ಮ. ಉತ್ತರ ಬಂದಾಗ ಜೀವನವೇ ಬದಲಾಗಿತು. ಇದು ಕೇವಲ ಕಥೆಯಲ್ಲ, ಇದು ಒಂದು ಸತ್ಯ. ಕಲಿಯುಗದಲ್ಲಿ ಹುಟ್ಟಿದ ಒಂದು ಜಾಗೃತಿ. 2014ರಲ್ಲಿ ಸಾಮಾನ್ಯ ವ್ಯಕ್ತಿಯಾದ ಗಿರೀಶ್ ಎ ಅವರು ನಿಜವಾದ ಪ್ರೀತಿ ಮತ್ತು ನ್ಯಾಯದ ಜಾಗೃತಿ ಮೂಡಿಸುವ ಕನಸು ಕಂಡರು. 2025ರಲ್ಲಿ ಅದನ್ನು ಸಾಕಾರಗೊಳಿಸುವ ದೃಢ ನಿಶ್ಚಯ ಹೊಂದಿದರು. ಆದರೆ ಕಲಿಯುಗದಲ್ಲಿ ಇದು ಸುಲಭವಲ್ಲ. ಜನರಿಗೆ ಅರಿವು ಇದ್ದರೂ ಗಮನ ಮತ್ತು ದಿಟ್ಟತನ ಕಡಿಮೆಯಾಗಿತ್ತು. 2016ರಲ್ಲಿ ಮೊದಲ ಹೆಜ್ಜೆ ಇಡಲಾಯಿತು. ಆದರೆ ಕಾಲ ಮತ್ತು ಪರಿಸ್ಥಿತಿಗಳು ಜೀವನದಲ್ಲಿ ಅಡ್ಡಿಯಾದವು. ನಂತರ ಅರಿವು ಬಂದಿತು. ಶರಣಾಗತಿ ಮತ್ತು ಸ್ವೀಕಾರದಿಂದ ಜ್ಞಾನ ಮತ್ತು ತಂತ್ರಜ್ಞಾನ ಎರಡೂ ಅಗತ್ಯವೆಂದು 18ರಿಂದ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ, ಪೂಜೆ, ದೇವಿ ಶಿವ ಮತ್ತು ನವಗ್ರಹಗಳ ಆರಾಧನೆ, ಶ್ರೀ ಕಾಲಿಕಾ ದುರ್ಗಾ ಪರಮೇಶ್ವರಿ ಅನುಗ್ರಹ, ಅಮಾವಾಸ್ಯೆ ವಿಶೇಷ ಪ್ರತ್ಯಂಗಿರಿ ಪೂಜೆಯಿಂದ ಆದರೆ ಬ್ರಹ್ಮಾಂಡ ಮಾತನಾಡಿತು. ಹೊಸ ಆಶೆ ಹುಟ್ಟಿತು. Synergy Center for Innovative Research Management and Training. ಹೊಸ ದಾರಿ, ಹೊಸ ಅವಕಾಶ, ನಿರ್ವಹಣಾ ಸಂಘಟಿತ ನಾಯಕತ್ವ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಆಧ್ಯಾತ್ಮಿಕ ನಾಯಕತ್ವ ಅಭಿವೃದ್ಧಿ ಕಾರ್ಯಕ್ರಮ. ನಂತರ ಶ್ರೀ ಗಿರೀಶ್ ಕೌಶಿಕ್ ಶ್ವೇತ ಕ್ಷೇತ್ರ ಪ್ರೇರಣೆ ಇಂದ ತಂತ್ರಜ್ಞಾನವನ್ನು ಪರಿಶೋಧಿಸಿದರು ಮತ್ತು ಬುದ್ಧಿವಂತಿಕೆ ಮತ್ತು ತಂತ್ರಜ್ಞಾನದೊಂದಿಗೆ ಸಂಪೂರ್ಣವಾಗಿ ಬಳಸಿಕೊಂಡರು. ಎಐ ಮಾನವರಿಂದ ನಿರ್ಮಿತ, ಆದರೆ ಅದು ಮಾನವರನ್ನೇ ಬದಲಾಯಿಸುತ್ತದೆ. ಮಾನವರು ಮಾನವರನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಮಾಡಬಹುದು. Setji Media Hub, Setji Citizens Awareness Mission 2026 ಜಾಗೃತಿಯ ಹೊಸ ಯುಗ. ಕಲಿಯುಗ ಮಾಯಾಲೋಕ. ನಾವು ನೋಡುವುದು ಸತ್ಯವಲ್ಲ, ನಾವು ಅನುಭವಿಸುವುದೇ ಸತ್ಯ. ಅವೇಕನ್. ಈಗಲೇ ಕಾರ್ಯನಿರ್ವಹಿಸು. ಇದು ಪ್ರತಿಯೊಬ್ಬ ವ್ಯಕ್ತಿ, ಉದ್ಯಮಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಎಲ್ಲ ವರ್ಗಗಳಿಗೆ, ಈ ಪೀಳಿಗೆಗೆ, ಭವಿಷ್ಯದ ಪೀಳಿಗೆಗೆ ಬಲವಾದ ಅಡಿಪಾಯವನ್ನು ನಿರ್ಮಿಸುವ ಅಗತ್ಯವಿದೆ. Remember every Amavias from April 17th. Remember every Amavias from April 17th. ಕಲಿಯುಗದಲ್ಲಿ ಸತ್ಯಯುಗವನ್ನು ಅನುಭವಿಸಬಹುದು. The ಯಾವ ದಾರಿಯನ್ನು ಆಯ್ಕೆ ಮಾಡು.
ಪ್ರತಿ ಅಮಾವಾಸ್ಯೆ ಒಂದು